ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಯ್ಯೋ, ನಾವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಎಲ್ಲ ಉಲ್ಟಾನೇ ಆಗೋದು. ಮೈನಾ, ಆಕಿ ಆಯಿ ಎದಳಲ್ಲ ನಿನ್ ಕೈ ಹಿಡ್ಕೊಂಡ್ ನೋಡಾಕತ್ತಿದ್ಲಲ್ಲ, ನಾ ಆಕಿನ ಅಬ್ಸರ್ವ್ ಮಾಡೀನಿ. ಆಕಿ ಮುಖದಾಗ ಎಕ್ಸ್ಪ್ರೆಷನ್ ಚೇಂಜ್ ಆಗಿತ್ತು. ಆಕಿ ಏನೋ ಗೊತ್ತಾದಂಗ ಏನೋ ಹೇಳ್ಬೇಕಂತ ಹೊಂಟ್ಲು, ಗಪ್ಪಂತ ಬಾಯಿ ಮುಚ್ಕೊಂಡ್ ನಿಂತ್ಕೊಂಡ್ಬಿಟ್ಲ. ಅಜ್ಜಿ ನಿಜವಾಗ್ಲೂ ಸೂಲ್ಗಿತ್ತಿನೇ ಆಗಿದ್ರೆ ಮೈನಾ ನಾಡಿ ಹಿಡ್ದು ನೋಡ್ದಾಗ್ಲೇ ಅವ್ರಿಗೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿತ್ತಲ್ವಾ? ಹೌದು, ನೀನ್ ಹೇಳ್ತಿರೋದ್ ನಿಜ. ಆ ಅಜ್ಜಿ ಹೋಗಿ ಎಲ್ರ ಹತ್ರನೂ ಹೇಳ್ಬಿಟ್ರೆ? ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ನಾನು ಈಗ್ಲೇ ಹೋಗೋರ ಹತ್ರ ಮಾತಾಡ್ತೀನಿ. ನಿಂತ್ಕೊ ಮೈನಾ. ಇಲ್ಲ ಖುಷಿ, ನೀನನ್ನ ತಡಿಬೇಡ, ನಾನ್ ಮಾತಾಡ್ಲೇಬೇಕು. ನೋಡು ಮೈನಾ, ಅವ್ರಿಗೆ ಗೊತ್ತೋ ಇಲ್ವೋ ಅಂತ ನಮ್ಗೆ ಕನ್ಫರ್ಮೇಶನ್ ಇಲ್ಲ. ನೀನೇ ಯಾಕೆ ವಾಲಂಟ್ರಿಯಾಗಿ ಹೋಗಿ ಕೇಳ್ತೀಯಾ? ಖುಷಿ ಹೇಳ್ತಿರೋದು ಸರಿಯಾಗಿದೆ. ಅವ್ರಿಗೆ ನಿಜವಾಗ್ಲೂ ನಿಜ ಗೊತ್ತಿದ್ರೆ ಅವರೇ ಎಲ್ರ ಮುಂದೆ ಹೇಳ್ತಿದ್ರು ತಾನೆ. ಮೈನಾ, ಆಕಿ ಆಯಿ ಕರೆನ ವಿಷಯ ಗೊತ್ತಿತ್ತಂದ್ರ ಆಕಿ ಎಲ್ಲಾರ ಮುಂದೆ ಹೇಳ್ತಿದ್ಲ. ಬೇಡ ಬಿಡಿ, ಅಟ್ಲೀಸ್ಟ್ ನಿಮ್ಮ ಅಪ್ಪ ಅವನ ಮುಂದೆ ಹೇಳ್ತಿದ್ಲಿಲ್ಲ. ನನಗ್ ಭಯ ಆಗ್ತೈತೆ, ಈ ವಿಷಯ ಅಪ್ಪಯ್ಯ ಅಮ್ಮಂಗ್ ಗೊತ್ತಾದ್ರೆ ಮುಂದೇನು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತೈತೆ. ಅವ್ರು ಹೇಗ್ ತಗೋಬೋದು, ಏನ್ ಮಾಡ್ಬೋದು? ಎಂತ ಇಕ್ಕಟ್ಟಿನ ಪರಿಸ್ಥಿತಿ ದೇವ್ರೆ, ನನಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಮೈನಾ, ಯಾಕೆ ಅಳ್ತೀವ? ನೋಡು, ಸದ್ಯಕ್ಕೆ ಈ ವಿಷಯ ಯಾರಿಗೂ ಗೊತ್ತಾಗಿಲ್ಲ. ಚಿಂತೆ ಮಾಡಕ್ ಹೋಗ್ಬೇಡ, ಸ್ವಲ್ಪ ಆರಾಮಿರ್ವ ನೀನು. ಹೌದು ಮೈನಾ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೋಪ್ಸಲ್ಲಿರೋಣ. ನೀನ್ ಪ್ಲೀಸ್ ಚಿಂತೆ ಮಾಡ್ಬೇಡ. ನೋಡು ಮೈನಾ, ನೀನ್ ಈ ರೀತಿ ಇದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ನಾನ್ ನಿಂಗೆ ಮೊದಲನೇ ದಿನನೇ ಹೇಳಿಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳೆ. ಮೈನಾ, ನೋಡು, ಈ ಓದಿರೋ ಡಾಕ್ಟರ್ ಒಂದ್ ಸತಿ ಕನ್ಫ್ಯೂಸ್ ಆಗ್ಬಿಡ್ತಾರ. ಅಂತದ್ರಾಗ ಆ ವಯಸ್ಸಾದ ಅಜ್ಜಿ ಕನ್ಫ್ಯೂಸ್ ಆಗದೆ ಇರ್ತಾರನ. ಚಿಂತೆ ಮಾಡಕ್ ಹೋಗ್ಬೇಡ, ನನಗ ಅನ್ಸೈತ್ ನೋಡ್ವಾ, ಆ ಅಜ್ಜಿಗೆ ಏನು ವಿಷಯ ಗೊತ್ತಿಲ್ಲ ಅಂತ ಹೇಳಿ ಬಿಟ್ಬಿಡಿ ಎಲ್ಲಾನು. ನೋಡು ಮೈನಾ, ನೀನ್ ಆರಾಮಾಗಿ ಓಡಾಡ್ಕೊಂಡಿರು. ನೋಡು ಮೈನಾ, ನಾವೀಗ ಗಮನ ಕೊಡ್ಬೇಕಾಗಿರೋದು ರಾಧಕನ್ ಮದ್ವೆ ಬಗ್ಗೆ. ಅದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡೋಣ. ಹೌದು, ರೂಪಾ, ಇಲ್ಲೇನ್ ಮಾಡ್ತಿದ್ಯಾ? ಊಟಕ್ಕೆ ಟೈಮ್ ಆಯ್ತು, ಬಾ ಹೋಗೋಣ. ಸಿದ್ದು, ನಾವು ಬರೋವಾಗ್ಲೇ ಹೇಳ್ದೆ ಅಲ್ವಾ ನಾನು ನಿನ್ಗೆ, ಇಲ್ಲಿಗೆ ಬಂದ್ಮೇಲೆ ನಮಗೆ ಯಾವ ಮರ್ಯಾದೆನೂ ಸಿಗಲ್ಲ ಅಂತ. ನನ್ ಮಾತು ಕೇಳ್ದ್ಯಾ ನೀನು? ಇವಾಗ ನೋಡು, ಇಷ್ಟೆಲ್ಲ ಆದ್ಮೇಲೂ ನಾವ್ ಇಲ್ಲೇ ಇರ್ಬೇಕಾ? ಸಿದ್ದು ಅಕ್ಕ, ಅಪ್ಪಯ್ಯ ಆ ರೀತಿ ನಡ್ಕೊಂಡ್ರು ಅಂತ ಬೇಜಾರಾಗ್ತಿದ್ಯಾ? ಬೇಜಾರ್ ಮಾಡ್ಕೋಬೇಡ ಕಣೋ, ಅವ್ರ ಬಗ್ಗೆ ನಿನಗೆ ಗೊತ್ತಲ್ವಾ? ನೀನ್ ಈ ರೀತಿ ಮಾಡ್ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅಂತ ಅವ್ರು ಬೇಜಾರ್ ಮಾಡ್ಕೊತವ್ರೆ ಅಷ್ಟೇ. ಆದ್ರೆ ಅದನ್ನೆಲ್ಲ ಮರೆಯೋದಕ್ಕೆ ಸ್ವಲ್ಪ ದಿನಗಳು ತಗೊಳುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ರಿಗಿಂತ ಅಪ್ಪಯ್ಯಂಗೆ ನೀನಂದ್ರೇನೆ ಇಷ್ಟ. ಆದ್ರೆ ಅವ್ರು ತೋರಿಸ್ಕತಿಲ್ಲ ಅಷ್ಟೇ. ನೋಡು, ನೀವಿಬ್ರು ಬಂದಿರೋದು ಅಪ್ಪಯ್ಯಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಅದ್ ನನಗ್ ಗೊತ್ತೈತೆ. ನಿಜ ಹೇಳ್ಬೇಕು ಅಂದ್ರೆ